ಹೆಂಗದಿರಿ ಆರಾಮದಿರಿ ಅಂತ ಭಾವಿಸ್ತೀನಿ. ನಾನು ಸಹ ಆರಾಮದೀನಿ. ನಾ ಮಾಡುವಂಥ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಮತ್ತು ವಿಡಿಯೋ ಕೊನೆತನ ನೋಡ್ರಿ. ಈ ಲಕ್ಷ್ಮೀ ಮನೆ ಕತೆ ಸ್ಟೋರಿ ತ್ರೋಗ ನಾನು ಕಾವ್ಯನ ಚೇಂಜ್ ಮಾಡಿದ್ದೀನಿ ಮತ್ತು ಇನ್ನು ಮುಂದೆ ಕಾವ್ಯ ಲವ್ ಸ್ಟೋರಿ ಸ್ಟಾರ್ಟ್ ಆಗ್ತೈತಿ. ಈ ಸ್ಟೋರಿ ನಿಮಗೆಲ್ಲರಿಗೂ ಇಷ್ಟ ಆಗ್ತೈತಿ ಅಂತ ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆಗಕತ್ರ ಕಮೆಂಟ್ ಮಾಡಿರಿ. ಹಂಗೆ ವಿಡಿಯೋ ಪೂರ್ತಿ ನೋಡ್ರಿ, ನಿಮಗೆ ಸ್ಟೋರಿ ಗೊತ್ತಾಗ್ತೈತಿ. ಇದಕ್ಕಿಂತ ಮುಂಚೆ ಹಿಂದೆ ಸ್ಟೋರಿಗಳು ಇದಾವು, ಅದೆಲ್ಲ ನೋಡ್ಕೊಂಡು ಬರ್ರಿ. ಆಮೇಲೆ ಈ ಸ್ಟೋರಿ ನೋಡ್ರಿ ಅಂದ್ರೆ ನಿಮಗೆ ಈ ಸ್ಟೋರಿ ತ್ರೋಗ ಅರ್ಥ ಏನೈತೆ ಅಂತ ತಿಳಿದೈತಿ. ಬರ್ರಿ ವಿಡಿಯೋ ಚಾಲು ಮಾಡೋಣ. ಲಕ್ಷ್ಮಿ, ಲಕ್ಷ್ಮಿ, ಎಲ್ಲಿ ಹೋಗಿದ್ದಿ? ಬೆಳಗ್ಗೆಯಿಂದ ಚಾ ಕೇಳತ್ತೇನೆ, ಒಂದು ಕಪ್ ಚಾ ಕೊಡುವಷ್ಟು ಇದಿಲ್ಲ ನಿಂಗ? ಗಂಡ ಕಿಮ್ಮತ್ ಕೊಡೋದು ಗೊತ್ತಿಲ್ಲ ನಿಂಗ? ಏನಾಯ್ತು? ಯಾಕೆ ಹೋದ್ರತ್ತೀರಿ ಬೆಳಿಗ್ಗೆದ್ದ? ಚಾ ಅಲ್ಲ ಕೊಡ್ತೇನೆ ತರೀರಿ. ಅಷ್ಟಾಕದ ಚಾ ಯಾವಾಗ ಕಂಡಿಲ್ಲ? ಕೊಡುದಕ್ಕ ತಡೀರ್ತಾರ. ಬೆಳಗ್ಗೆ ಎದ್ದು ನನ್ನ ಕೆಲಸ ಯಪ್ಪ ಮುಗ್ಯಂಗ ಇಲ್ಲ. ಏನು ಮಾಡಲಿ ಏನು ಬಿಡಲಿ ಆಗ್ತೈತಿ ಗೊತ್ತೈತೆ ನಿಮಗೆ? ಅಕ್ಕಿ ಆಫೀಸ್ಗೆ ಹೋಗ್ಬೇಕು, ಆಕಿಗೆ ಡಬ್ಬಿ ಕಟ್ಲು, ಏನು ಅಕ್ಕಿಗೆ ಡಬ್ಬಿ ಕಟ್ಲು, ಅವ್ನು ಡಬ್ಬಿ ಕಟ್ಲು ಗೊತ್ತಾಗಂಗಿಲ್ಲ. ಬೆಳಗ್ಗೆ ಎದ್ದು ನಾಷ್ಟ ಅಡಿಗೆ ಹತ್ತತ್ರೊಗ ಟೈಮ್ ಹೋಗ್ತೈತಿ. ಅಂತತ್ರ ನಿಮಗೆ 20 ಸತಿ ಚಾ ಬೇಕಾ? ಬರೀ ಚಾ 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 ಕುಡಿದು ಎಲ್ಲರ ಶೆತದ ಹೊಡಿ ಹೊತ್ತಿಗೆ ಏನ್ರ ತಿನ್ನ ತಾಕತ್ರೆ ಬಂದೋತ ಎದಕ್ಕೆ ಚಾ ಕುಡಿತಿ? ಸಾಕಾಗಿತ್ತು ನಂಗೆ ಈ ಮನ್ಯಾಗ ಹೋಗ್ಬೇಕು ಕೆಲಸಬೇಕಿದ್ದಂಗೆ ಆಗಿದನ್ನ. ನನಗಕ್ಕ ಸ್ವಲ್ಪ ಅಂದ್ರೆ ಸ್ವಲ್ಪ ಪುರ್ಸತ್ತ ಸಿಗಂಗಿಲ್ಲ. ಅಕ್ಕೋಬೇಕು ಡಬ್ಬಿ ಕಟ್ಕೊಂಡು ಹೋದ, ಅಕ್ಕಿ ಬಿ ಹೋದ, ಅಬ್ಬಿ ಹೋದ. ಇನ್ನು ಹೊತ್ತಿಗೆ ಕೂಡ ಹಾಕಿಲ್ಲ ಬೆಳಗ್ಗೆಯಿಂದ. ನೀ ನಾಷ್ಟ ಮಾಡಿ 3 ಸತಿ ಚಾ ಕುಡಿದ್ದಿ, ಮತ್ತೆ ಚಾ ಚಾ ಅಂತಿ. ಸಾಕು ಬಿಡು ಮರೆ, ನಾ ಏನ್ಕೇನು ಬರೀ ಒಂದು ಕಪ್ ಚಾ. ನಾನು ಅದೇ ಹಾತನ. 1 ಕಪ್ ಅಲ್ಲ, ಬೆಳಗಿಂದ 4 ಕಪ್ ಆಯ್ತಿದ. ಗಪ್ ಒಂದು ಕೆಲಸ ಮಾಡ್ತಾನ, ಇನ್ನು ಮುಂದೆ ಚಾ ಬೋಗನೆ ತಿಕ್ಕಾಕ ತಗೋಂಗಿಲ್ಲ. ಇಲ್ಲೇ ಗ್ಯಾಸ್ ಮೇಲೆ ಇಟ್ಬಿಡ್ತಾನೆ ಖಾಯಮ್ಮ. ಇಲ್ಲ ಗಪ್ ನೀವು ಒಂದು ಕೆಲಸ ಮಾಡ್ರಿ, 2-3 ಲೀಟರ್ ಥರ್ಮಸ್ ಸಿಗ್ತೈತೆ ನೋಡ. ಬೆಳಗ್ಗೆ ಎದ್ದು ಒಂದು ಗಂಗಾ ಚಾ ಕುದಿಸ್ತಾನ. ಆ ಥರ್ಮಸ್ನಾಗ ಹಾಕೊಂಡು ಅಡ್ಡಾಡುತ್ತ ಯಾವಾಗ ಬೇಕಾಗಿತ್ತು ಅವಾಗ ಹಾಕೋ ಕುಡಿ, ಮತ್ತೆ ಬಾಯ್ ಹಾಕು, ಮತ್ತೆ ಬೇಕಾದ್ರೆ ಕುಡಿ ಹಾಕೋ, ಮತ್ತೆ ಹಂಗೆ ಮಾಡ್ಕೊತ ನೀ ಬೆಳಗಿಂದ ಸಂಚ ಅಂತಾನ. ಏನು ಮರೆ, ಏನು ಕೇಳಬಾರ್ದಕ್ಕೆ ಏನಂತ ಹಿಂಗೆ ಮಾಡತ್ತಾಳಿಕೆ? ಬರೀ ಒಂದು ಕಪ್ ಚಾ? ದೇವ್ರೇ, ನಾನು ಸಾಯಿಸ್ಬಿಡಪ್ಪ, ಬೇಗ ನಾನು ಕರ್ಕೊಂಡ್ಬಿಡಪ್ಪ ನಿಂತ. ಯಾಕೆ ಸಾಕಾಗೈತೆ ನನಗೆ. ಬರೀ ಒಂದು ಕಪ್ ಚಾ ಬೇರೆದಕ್ಕೆ ಈಕೆ ಗಂಧಕ್ಕೆ ಕಿಮ್ಮತ್ತಿಲ್ಲಂಗೆ ಮಾತಾಡ್ತಾವಲ್ಲ. ಮಮ್ಮಿ ಏನಾಯ್ತು? ಯಾಕೆ ಬಾಯ್ ಮಾಡತ್ತೀರಿ? ಮಾಡೋ ಕೆಲಸ ಇಲ್ಲ ನಾನು ಬಾಯ್ ಮಾಡತ್ತೋ. ನೀವು ಹೋಗಿಲ್ಲೇನ ಸಾಲಿಗೆ? ಇನ್ನೂ ಇಲ್ಲ ಮಮ್ಮಿ, ಇವಾಗ ಹೊಂಟೇನ. ಏನು ಮಾತಾಡ್ಸಿರ ಮೈ ಮೇಲೆ ಬರ್ತೀಯಲ್ಲ ನೀನು? ಹ್ಞೂ ರೋಪ, ನಂದು ಅದಾಗೈತಿ. ಬರೀ ಒಂದು ಕಪ್ ಚಾ ಕೇದಕ್ಕೆ ನೋಡಿ ನಿಮ್ಮವ್ವ ಹೆಂಗೆ ಬಾಯ್ ಮಾಡತ್ತ. ಬಾಯ್ ಮಾಡತ್ತಾನ, ಹುಚ್ಚನಾಯಿ ಕಡ್ದೈತೆ ನನಗೆ, ಅದಕ್ಕೆ ಹಿಂಗೆ ಬಾಯ್ ಮಾಡತ್ತಾನ. ಯವ್ವಾ ದೇವ್ರ, ಏನ್ರೇ ಮಾಡ್ಕೋರ್ ಗಂಡ ಹಿಂತಿ. ನಾ ಹೋಗ್ತಾನೆ. ಹೋಗ್ಲ ಮತ್ತೆ ಇಲ್ಲಾಕ್ ನಿಂತಿ? ನಾ ಇಲ್ಲಿತ್ರ ನಂಗೆ ಹುಚ್ಚಿ ಇಡ್ತೈತಿ. ನಾ ಪೈಲ ಇಲ್ಲಿಂದ ಜಾಗ ಖಾಲಿ ಮಾಡ್ತಾನೆ. ಬೇಕೇನ ಚಾ? ಬ್ಯಾರೋ ಮರೆ, ನಿನ್ನ ಚಾ ನೀನೇ ಇಟ್ಕೊ, ನಾ ಎಲ್ಲರೂ ಹೊರಗೆ ಕುಡಿತೇನೆ. ಮತ್ತೆ ಇಲ್ಲಿ ನಿಂತ್ನಂದ್ರೆ ಮತ್ತೆ ಕಾಲು ಕೆರ್ಕೊಂಡು ಕೊಡ್ತಾವ. ಪೈಲ ನಾ ಬಿ ಇಲ್ಲಿಂದ ಜಾಗ ಖಾಲಿ ಮಾಡ್ತೀನಿ. ನಿಮಗೂ ಬೇಕೇನ್ರಿ ಚಾ? ಬೇಕಂದ್ರೆ ಕಮೆಂಟ್ ಮಾಡ್ರಿ, ಬ್ಯಾಡ ಅಂದ್ರೂ ಕಮೆಂಟ್ ಮಾಡ್ರಿ. ನೋಡ್ತೇನೆ ಎಷ್ಟು ಮಂದಿಗೆ ಬೇಕಾಗೈತಿ, ಎಷ್ಟು ಮಂದಿಗೆ ಬ್ಯಾಡ ಆಗೈತಿ ಅಂತ. ಲಕ್ಷ್ಮಿ ಅಕ್ಕ, ಲಕ್ಷ್ಮಿ ಅಕ್ಕ ಅದೇನ ಮನ್ಯಾಗ? ಅದನ್ನ ಬರ್ರಿ, ಒಳಗೆ ಬರ್ರಿ. ಓ ಕಲ್ಲವ, ಬಾರ ಒಳಗೆ ಬಾ. ಏನು ಬೇಗ ಬಂದೇವ ನಮ್ಮ ಮನೆಗೆ? ಹೂರ, ಸ್ವಲ್ಪ ಕೆಲಸ ಆಯ್ತು. ಬಾರ ಕುಂದು ಬಾ. ಏನು ಮಾಡತ್ತೀವ? ಏನು ಮಾಡಲಿ, ನೀನ ನಡೆದೈತೆ ನೋಡಿ ಕೆಲಸ. ಮುಗಿವಾತು ಬೆಳಗಿಂದ ಸಂಚಾಂತನ ಮಾರಿ ಮುಗಿಯಂಗಿಲ್ಲ ನಂದು. ಹೌದೇನಾ? ನಾಷ್ಟ ಅದು ಮಾಡಿದಿರೋ ಇಲ್ಲ? ನಾಷ್ಟ ಮಾಡಿದನ್. ನಿಂದ? ಹೂರ, ನಾನು ನ್ಯಾರಿ ಮಾರಿ ಬಂದು ನೋಡಿ. ಮತ್ತೆ ಏನ ಬೇಗ ಕೆಲಸ ತೆಗದಿ? ಅದ ಸ್ವಲ್ಪ ಕೆಲಸ ಇತ್ತವ. ಏನ ಕುಂಡ ಪೈಲ ಬಾ ದಿಸ್ಲೆ ಬಂದಿ ನಮ್ಮ ಮನೆಗೆ. ಕುಂಡ ಚಾ ಮಾಡ್ಕೊಂಬರ್ತೀನಿ. ಬೇಡ ಚಾ ಏನು ಬೇಡ, ಕುಂತನ್. ಯಾಕ ಸ್ವಲ್ಪ ಮಾಡ್ಕೊಂಬರ್ತಾನಲ್ಲ ಚಾ? ಬೇಡ ನಮ್ಮವ್ವ, ನೀನು ಚಾ ಬೇಡ. ಇದೇ ನಿನ್ನ ಗಂಡಗೆ ಹೇಳಿ ನಾ ಕೇಳಿಸ್ಕೊಂಡನು. ನಂಗೆ ಚಾನು ಬೇಡ, ಏನು ಬೇಡ. ಅಯ್ಯ, ಅವ್ರಿಗಂದ್ರೆ ನಿನಗೇನಾತಯ್ಯವ? ಬೇಡವ, ಬೇಡ, ಒಟ್ಟೆ ಚಾ ಬೇಡ. ನಾ ಒಂದು ಕೆಲ್ಸಕ್ಕೆ ಬಂದನು, ಅದು ಕೇಳಪ್ಪ. ಹೇಳವ. ಸ್ವಲ್ಪ ಸಾಲ ಇದ್ರೆ ಕೂಡ. ಏನು ಸಾಲ? ನಾ ಏನು ಬಡ್ಡಿ ವ್ಯವಹಾರ ಮಾಡತ್ತ ನೀನು? ನಂತೆ ಕೇಳಿದ್ದೇವ ರೊಕ್ಕ? ಅದು ಬಿಡ, ಎಷ್ಟು ಬೇಕಾಗಿತ್ತ? ಹಂಗೆ ಒಂದು 10,000 ಬೇಕಾಗಿತ್ತ. 10,000? ಇಲ್ಲವ, ನನ್ನ ತಾಕ ಒಂದು ನಯಾ ಪೈಸಾ ಇಲ್ಲ ನೋಡ. ಹಂಗಂದ್ರೆ ಹೆಂಗ? ನೀನು ತಾಕ ಇರ್ತಾವತ್ತಾರೆ ಬಂದನ್ನ. ಈಗ ಭಾಳ ಅಡ್ಚಿನಿ ಐತೆ ನಂಗೆ. ಇಲ್ಲ ಕಲಿ, ಇದ್ರೆ ಕೊಡ್ತೀನಿ ನಾನು. ಅಯ್ಯ, ನೀ ಏನು ಫುಗತ್ ಕೊಡ್ಬಾರವಾ, ಬಡ್ಡಿ ಕೊಡ್ತಾನೆ ನಿಂಗೆ. ನಿನ್ನ ಬಡ್ಡಿ ಎಷ್ಟಿತ್ತು ಅದು ಕೊಡ್ತಾನೆ ತಗೋ. ಇಲ್ಲ ಇದ್ರೇನು ಒಂದು ಹಾಕೈತೇನ? ಇಲ್ಲ ನನ್ನ ತಾಕ. ನೋಡ್ಲಕ್ಕ ಹೆಂಗ್ರೆ ಅಡ್ಜಸ್ಟ್ ಮಾಡ್ಲಾ? ಅಡ್ಜಸ್ಟ್ ಮಾಡಕ್ಕೆ ಇರ್ಬೇಕಲ್ಲಕ್ಕ ರೊಕ್ಕ. ರೊಕ್ಕ ಏನು ತತ್ತಿ ಹಾಕೈತೇನ? ಹಾಪ ಇಟ್ಕೊಂಡು ತತ್ತಿರ ಹಾಕೈತಿ, ತಗೊಳಕ್ ಬರ್ತೈತ ಅನ್ನಕ. ಎಲ್ಲರಿಗೂ ಕೊಡ್ತೀನಿ, ಹಂಗೆ ಹಿಂಗೆ ಮಾಡ್ತೀನಿ ನೋಡುವ ಲಕ್ಷ್ಮಿ ಅಕ್ಕ. ನಿನ್ನ ಗಂಡನ ತಗ್ರೆ ಕೇ ನೋಡ. ಆಯ್ತು ತಗೋ, ಸಂಜೆ ಕೇ ನೋಡ್ತಾನೆ. ಈಗ ಮನ್ಯಾಗಿಲ್ಲವ್ರ, ಈಗ ಎಲ್ಲಿ ಹೊರಗೆ ಹೋದ್ರು ಬಂದ್ ಮೇಲೆ ಕೇಳ್ತಾನೆ ತಗೋ. ಕೇ ನೋಡ. ಅತ್ತೆ ಅವರೇ 1 ತಿಂಗಳು ಬೇಕಾಗಿತ್ತು ನಂಗೆ. ಒಂದು 500 ರೂಪಾಯಿ ಹಾಕಿ ಕೊಡ್ತಾನೆ, ಬೇಕಾರೆ ವಾಪಸ್ ಕೊಡ್ಬೇಕಾರ. ಆಯ್ತಾಯ್ತು, ಕೇ ನೋಡ್ತೀನಿ ತಗೋ. ಆಯ್ತು ನೋಡುವ, ನೀನು ವಿಶ್ವಾಸಲೇನ ಹೋಗ್ತಾನ. ಸಂಜೆಗೆ ಬರ್ತಾನೆ, ತಗದಿರ ಒಯ್ತಾನ.
ಯವ್ವ ತಾಯಿ ನಾ ಕೊಡ್ತಾನ ಅಂದಿಲ್ಲ ನೋಡ್ತಾನು ಅನಿ ಇದ್ರೆ ಕೊಡ್ತಾನ ಹಾ ನಂತ್ಯಾಕಂತೂ ಸದ್ಯಕ್ಕಿಲ್ಲ ನನ್ನ ಗಂಡಗ ಬಂದ್ಮೇಲೆ ಕೇಳಕ್ ನಾ ಆಯ್ತು ನೋಡುವ ಏನು ಮಾಡ್ತೀನಿ ನೋಡು ಆಯ್ತು ಕೆಲಸ ಮುಗಿದು ಏನ ಎಲ್ಲಿ ಮುಗಿತಾವು ಇನ್ನ ಒಯ್ಯಾನ ಭಾಂಡೆ ಕಸ ಪರ್ಶಿ ಇನ್ನ ದೇವ್ರ ಪೂಜೆ ಇನ್ನ ಎಲ್ಲಕ್ಕೆಲ್ಲ ಕೆಲಸ ಹಂಗೈತಿ ಈಗ ಬರೀ ನಾಷ್ಟ ಅಡಿಗೆ ಆತು ಅವ್ರವ್ರದ್ದು ಕೆಲ್ಸಕ್ಕೆ ಅವ್ರು ಹೋದ್ರು ನಿಂದ ನಂದೆಲ್ಲ ಆಗೈತೆ ನೋಡುವ ಕೆಲ್ಸಕ್ಕೆ ಹೋಗಕ್ಕಿದಲ್ಲ ನಾನು ದೌಡೇದು ಮುಗಿಸ್ತಾನು ಗಾರ್ಮೆಂಟ್ ಕುಂತಿರ್ತಲ್ಲ ನೀ ಹೂರ ಮನ್ಯಾಗ ಕೂತೇನು ಮಾಡೋದ ಖಾಲಿ ಏನು ಜಂಪರು ಹೊಲ್ಯಾಕ ಯಾರು ಹಾಕಾನಿಲ್ಲವ ಈಗ ಎಲ್ಲ ರೆಡಿಮೇಡ್ ಸಿಗ್ತಾವು ಎಲ್ಲ ತೊಗೊಂಡ್ಬಂದು ಹೊಲ್ಕೋತಾರು ಅದಕ್ಕೆ ಯಾರು ಜಂಪರು ಹಾಕಂಗಿಲ್ಲ ಹೊಲ್ಯಾಕ ಮತ್ತೇನು ಮಾಡಲಿ ಮನ್ಯಾಗ ಕೂತ್ ಖಾಲಿ ಅಣ್ಣ ಗಾರ್ಮೆಂಟ್ ಕಡೆ ಹೋಗ್ಬೇಕಂತ ಹೊಂಟ ನೋಡುವ ಹೌದೇನಾ ಇರುವತ್ತು ಆಯ್ತು ಲಕ್ಷ್ಮೀಕ ನಾ ಏನು ಹೋಗ್ತಾನ ಹಾಂ ಆಯ್ತಾಯ್ತು ಇದ್ರೆ ನಿಂಗೆ ಫೋನ್ ಹಚ್ತಾನೆ ತಗೋ ಮತ್ತು ಪಾಪ ದೂರಿಂದ ಯಾಕೆ ಬರ್ತಿ ಹೂರ ಪುಣ್ಯ ಹತ್ತೈತಿ ನಿಂಗೆ ಫೋನ್ ಹಚ್ಚ ಹಾಂ ಆಯ್ತಾಯ್ತು ನಾ ಹೋಗ್ತಾನ ಹಾಂ ಆಯ್ತಾಯ್ತು ಚಾ ಕುಡಿದು ಹೋಗಂದ್ರೆ ಬ್ಯಾಡ ಅಂತೀವ ಬ್ಯಾಡ ರೊಕ್ಕ ಇಸ್ಕೊಬಿಡ್ತಾನೆ ಬೇಕಾದ್ರೆ ಒಂದು ಕಪ್ ಚಾ ಕುಡ್ದು ಹೋಗ್ತಾನ ಆತು ಆಯ್ತು ತಗೋ ಕೆಲಸ ಮುಗಿಸ್ಕೋಬೇಕಪ್ಪ ದೌಡ ಇವತ್ತು ತುಂಬ ಕೆಲಸ ಇತ್ತು ಅಲ್ವಾ ಹ್ಞೂ ಕಣೆ ಸಖತ್ ಕೆಲಸ ಇತ್ತು ಇವತ್ತು ನನಗಂತೂ ತುಂಬ ತಲೆ ನೋಯ್ತಿದೆ ಬಾ ಕ್ಯಾಂಟೀನ್ಗೆ ಹೋಗಿ ಕಾಫಿ ಕುಡಿಯೋಣ ಹ್ಞೂ ಕಣೆ ನನಗೂ ಕಾಫಿ ಕುಡಿಬೇಕು ಅಂತ ಅನಿಸ್ತಾ ಇದೆ ನಡಿ ಹೋಗೋಣ ಹೌದು ಪ್ರಿಯಾ ಇಲ್ಲಿ ಕಾಣಿಸ್ತಾ ಇಲ್ಲ ಲೇ ಅವರು ಬಂದಿಲ್ಲ ಇವತ್ತು ಆಫೀಸ್ಗೆ ಹೌದಾ ಯಾಕೋ ಅಪ್ಪ ಗೊತ್ತಿಲ್ಲ ನಿಂಗೇನಾದರೂ ಗೊತ್ತಾ ಯಾಕೆ ಬಂದಿಲ್ಲ ಅಂತ ಇಲ್ಲಪ್ಪ ನನಗೇನು ಹೇಳಿಲ್ಲ ಲೇ ಕಾವ್ಯ ಸುಮಿತ್ ಬರ್ತಾ ಇದ್ದಾನೆ ಏನು ಹೌದಾ ಛೇ ಅವನಕ್ಕಪ್ಪ ಬಂದ ಸಖತ್ ತಲೆ ನೋಕನೆ ಅವನು ಏನೇನೋ ಕ್ವಶನ್ಸ್ ಕೇಳ್ತಾನೆ ಏನೇನೋ ಮಾತಾಡ್ತಾನೆ ಯಪ್ಪ ದೇವ್ರೆ ಸಾಕಾಗಿದೆ ನನಗಂತೂ ಹಾಯ್ ಕಾವ್ಯ. ಓ ಸುಮಿತ್ ಅವರೇ ಹೇಳಿ ಏನಾದರೂ ಕೆಲಸ ಆಯ್ತಾ ಏನಿಲ್ಲಪ್ಪ ಸುಮ್ಮನೆ ಮಾತಾಡ್ಸಿದೆ. ಓ ಹೌದಾ ಸರಿ ಸ್ವಲ್ಪ ಬ್ಯುಸಿ ಇದ್ದೀವಿ ಆಮೇಲೆ ಸಿಗ್ತೀನಿ. ಏಕೆ ಎಲ್ಲಿಗಾದ್ರೂ ಹೋಗ್ತಾ ಇದ್ದೀರಾ? ಹೌದು ಕಾಫಿ ಕುಡಿಯೋಕೆ. ಲೇ ನಾಯಿ. ಓ ಹೌದಾ, ನನಗೂ ಕಾಫಿ ಕುಡಿಬೇಕು ಅಂತ ಅನಿಸ್ತಾ ಇತ್ತು, ಬನ್ನಿ ಹೋಗೋಣ. ಹಾಂ ಇಲ್ಲ ನನಗೇನು ಕಾಫಿ ಕುಡಿಬೇಕು ಅಂತ ಅನಿಸ್ತಾ ಇಲ್ಲ, ನೀವು ಹೋಗಿ, ನಾನು ಸ್ವಲ್ಪ ಕೆಲಸ ಇದೆ ಮುಗಿಸ್ಬಿಟ್ಟು ಹೋಗ್ತೀನಿ. ಲೇ ಯಾಕೆ ಸುಳ್ಳು ಹೇಳ್ತೀಯಾ? ಇವಾಗ ತಾನೇ ತಲೆ ನೋಯ್ತಿದೆ, ಕಾಫಿ ಕುಡಿಬೇಕು, ಬಾ ಕ್ಯಾಂಟೀನ್ ಹೋಗೋಣ ಅಂದೆ. ಲೇ ನಾಯಿ ಮುಚ್ಚೆ ಬಾಯಿ, ಮುಚ್ಕೊಂಡಿರೋಕ್ಕೇನು ತೋತ್ಯಾ ನೀನು? ರೀ ಕಾವ್ಯ, ಯಾಕ್ರಿ ನನ್ನ ಜೊತೆ ಬರೋಕ್ಕೆ ಇಷ್ಟ ಅಲ್ವಾ? ಅಯ್ಯೋ ಹಾಗೇನಿಲ್ಲ, ಸರಿ ಬನ್ನಿ ಹೋಗೋಣ. ಕಾವ್ಯ ಬೈ ದ ವೇ, ಇವತ್ತು ನೀವು ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ. ಥ್ಯಾಂಕ್ ಯು. ಹಲೋ ಗೈಸ್, ನಿಮ್ಮದು ಮುಗ್ದಿದ್ರೆ ಹೋಗೋಣ ಕಾಫಿ ಕುಡಿಯೋಕ್ಕೆ? ಹಾಂ ಬನ್ನಿ, ನೀವು ಮುಂದೆ ಹೋಗಿ, ನಾನು ಬರ್ತೀನಿ, ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡ್ಬರ್ತೀನಿ. ಅಲ್ಲ ಕಣೆ, ನಿಮಗೆ ಸುಮ್ಮನೆ ಇರೋಕ್ಕೆ ಬರಲ್ವಾ? ಅದು ಮುಂದೆ ಯಾಕೆ ಹೇಳ್ತೀನಿ ನೀನು? ಸುಮ್ಮನೆ ನಿಂಗೆ ರೇಕ್ಸತ್ತೆ, ನನಗೆ ಗೊತ್ತು ಬಿಡು. ಏನು ಗೊತ್ತು ನಿಂಗೆ? ಅವನು ನಿನ್ನ ಲೈಕ್ ಮಾಡ್ತಾನೆ, ನೀನು ಅವನ ಲೈಕ್ ಮಾಡ್ತೀಯ ತಾನೆ? ಲೇಕ್ ಕೂತಿ, ನಿಂಗೆ ಗೊತ್ತಲ್ವಾ ನಾನೊಬ್ಬನ ಇಷ್ಟಪಡ್ತಿದ್ದೀನಿ ಅಂತ ನಿಂಗೆ ಗೊತ್ತು ತಾನೆ, ಮತ್ತು ಈ ಥರ ಮಾತಾಡ್ತೀಯಾ? ನನಗೇನು ಅವನು ಇಷ್ಟ ಇಲ್ಲ, ಅವನೇ ನಾಯಿ ಥರ ನನ್ನ ಬೆನ್ನು ಹತ್ತಿದ್ದು. ಎಷ್ಟು ನೆಗ್ಲೆಕ್ಟ್ ಮಾಡಿದ್ರು ಮತ್ತೆ ಬರ್ತಾನೆ, ಮತ್ತೆ ಮಾತಾಡ್ತಾನೆ, ತುಂಬ ಕೋಪ ಬರೆಸ್ತಾನೆ, ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಹಾಂ ಹೌದಾ? ಅಲ್ಲ, ಒಬ್ಬನ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ತೀಯ, ಬಟ್ ಅವನು ಯಾರು? ಅವನು ಅದು ಈಗಿನ ಲವ್ ಅಲ್ಲ, ನಾನು 10th ಇದ್ನಲ್ಲ ಆವಾಗಿಂದ ಅವನ್ನ ಲವ್ ಮಾಡ್ತಿದ್ದೆ. ಹೌದಾ? ಅಷ್ಟೊಂದು ಟ್ರೂ ಲವ ನಿಮ್ಮದು? ಹೌದು. ಅವನು ನನಗೋಸ್ಕರ ವೆಯ್ಟ್ ಮಾಡ್ತೀನಿ ಅಂದಿದ್ದ. ಈ ಸ್ಟೋರಿ ಕಂಟಿನ್ಯೂ ಆಗೈತಿ ಮುಂದಿನ ವೀಡಿಯೋದಾಗ, ಪ್ಲೀಸ್ ಅದು ವೀಡಿಯೋ ನೋಡಿ. ಸ್ಟೋರಿ ಅಂತೂ ಮಸ್ತ್ ಇರ್ತೈತಿ ಅಂತ ಹೇಳ್ತೀನಿ, ನಿಮಗೆ ಪಕ್ಕಾ ಇಷ್ಟ ಆಗ್ತೈತಿ. ಮತ್ತು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ಲವ್ ಸ್ಟೋರಿ ಹಿಂಗೈತಂದ್ರೆ ಹಾರ್ಟ್ ಟಚ್ ಆಗೋಂಗೈತಿ. ನಾನು ಮನಸ್ಸಿಂದ ಬರೆದಿರೋವಂಥ ಸ್ಟೋರಿ ಇದೆ. ನನಗಂತೂ ಅಂದ್ರೆ ನಾ ಈಗ ವಿಡಿಯೋ ಎಡಿಟ್ ಮಾಡ್ತೇನಲ್ಲ, ನನಗೆ ಏನೋ ಒಂಥರ ಫೀಲ್ ಆಗ್ತೈತಿ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಸೊ ಚಲೋ ಐತಿ ಸ್ಟೋರಿ, ನೀವು ನೋಡಿರಿ. ಇದೆಲ್ಲಿದ್ದು ಕಾಫಿ ಮಾಡಿ ನಾ ಇಲ್ಲಿ ಪೇಸ್ಟ್ ಮಾಡ್ತಾಯಿಲ್ಲ, ನಾನು ಮನಸಾರೆ ಬರೀತಿರೋವಂಥ ಒಂದು ಕತೆ ಇದೆ, ನಿಮಗೆ ಪಕ್ಕಾ ಇಷ್ಟ ಆಗ್ತೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಾಗ.